ಸರ್ ಅಶ್ವಥ್ ಅಂತೇಳಿ. ಬಹುತೇಕ ನಿಮ್ಮ ಸಿನಿಮಾಗಳಲ್ಲಿ ಲಿರಿಕ್ ಬರೀತೀರಾ, ತುಂಬ ಚೆನ್ನಾಗಿ ಬರೀತೀರಾ. ಆದರೆ ಈ ರೀತಿಯಾದಂತಹ ಲಿರಿಕ್ಗಳು ಕೆಲವ್ರಿಗೆ ಅರ್ಥನೇ ಆಗಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ನೀವು ಗೆಲುವನ್ನು ಸಾಧಿಸ್ತೀರಾ. ಹೇಗೆ ಸರ್ ಇದು ಅಂತ? ನಿಮ್ಮ ಪ್ರಶ್ನೆ ನೀವೇ ಕೇಳಿ ಉತ್ತರನೇ ನೀವೇ ಕೊಟ್ಟರೆ ನಾನು ಏನು ಹೇಳಲಿ? ಅಲ್ಲ, ಹೇಗೆ ಸಾಧ್ಯ ಅಂದರೆ ಲಿರಿಕ್ ಅರ್ಥ ಆಗಲ್ಲ ಅಂತಾರೆ ಕೆಲವರು, ಬಟ್ ಆದರೂ ಕೂಡ ಸಕ್ಸಸ್ ಆಗ್ತೀರಾ? ಅಂದರೆ ತುಂಬ ಹೆದರಿಕೆ ಆಗುತ್ತೆ ಒಳಗೊಳಗೆ. ಈಗ ನಾನು ಹರಿ ಇದನ್ನು ತುಂಬ ಸತಿ ಚರ್ಚೆ ಮಾಡಿದ್ದೀವಿ. ಮೊದಲಿಗೆ ಇದೇ ಸಂತೋಷು ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ನಮ್ಮ ಟೀಮಲ್ಲಿನೇ ಆ ರಂಗಾಯಣ ರಘು ಅವರಿಗೆ ಇದರಲ್ಲೊಂದು ಬೇರೆ ಕನ್ನಡ ಥರ ಕೇಳಿಸೋಂಥ ಒಂದಿಷ್ಟು ಸ್ಪೆಷಲ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇದು ಬೇಕಾ, ನಿಮ್ಮದು ರಂಗಾಯಣ ರಘು ಅವ್ರು ಮಾಡಿರೋ ಸಿನಿಮಾಗಳಲ್ಲೆಲ್ಲ ತುಂಬ ವಿಚಿತ್ರವಾಗಿ ಮಜವಾಗಿ ಇರೋಂಥ ಅಚ್ಚಕನ್ನಡನೇ ಇದೆ, ಇದು ಯಾವುದು ಇದು ಅರ್ಥ ಆಗಲ್ಲ ನೋಡಿ, ಅದನ್ನ ಇನ್ನೊಂದ್ಸತಿ ಪ್ರಯತ್ನ ಪಟ್ಟು ರೀರೈಟ್ ಮಾಡಿ ಅಂದಾಗ ನಮಗೆ ಇದು ಮಾಡು ಅಂದರೆ ಅದು ಮಾಡೋಕ್ಕೆ ಬರಲ್ಲ. ಸಿಟ್ಟು ಬರುತ್ತೆ, ಅಥವಾ ಅಹಂಕಾರಕ್ಕೆ ತಗೋತೀವಿ. ಇಲ್ಲ, ನಾನು ಕನ್ವಿನ್ಸ್ ಮಾಡ್ತೀನಿ. ಯಾಕಂದರೆ ಮುಂಚಿನ ಸಿನಿಮಾಗಳಲ್ಲಿ ಎಲ್ಲ ಅರ್ಥ ಆಗೋಂಗೆ ಬರೆದ್ಬಿಟ್ಟಿರ್ತೀವಲ್ಲ, ಹೊಸ್ತೇನೋ ಅಂತ ಅನಿಸಲ್ಲ ಅಂತ ಅನ್ನಿಸ್ತಿರುತ್ತೆ. ರಂಗಾಯಣ ರಘು ಅವರಿಗೆ ಒಂದು ಅರ್ಧ ದಿವಸ ಸಿಕ್ಕು ಈ ಥರದ್ದೊಂದು ಹಲ್ಕ ಪ್ರಯತ್ನ ಮಾಡ್ತಿದ್ದೀವಿ, ಏನಂತೀರಿ ಅಂದಾಗ ಅವರು ಅಚ್ಚಿಗೆದ್ದು ಭಾಳ ಕರೆಕ್ಟಾಗಿದೆ ಇದು ಅಂಥೇಳಿ ಅಂಥೇಳಿ 2-3 ಸತಿ ಅಂದು ತೋರಿಸಿದ್ರು. ಒಂದು ಓಟ್ ಸಿಕ್ತು. ಓಕೆ, ನಟ್ರೆ ಮಾಡ್ತೀನಿ ಅನ್ಬೇಕಾದ್ರೆ ಇವರಿಗೆ ಮಾತು ಯಾರ್ದು ಕೇಳಬಾರ್ದು ಅಂಥೇಳಿ ಶುರು ಹಚ್ಕೊಂಡೆ. ಆ ನಂತರ ಗಂಗಣ್ಣ, ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಮತ್ತು ಕೃಷ್ಣಪ್ಪಣ್ಣ, ನಂತರ ಸಂತೋಷು, ಇವ್ರಿಗೆ ತುಂಬ ಇಷ್ಟ. ಶೆಟ್ರಿಗೆ ಅವ್ರದ್ದೇ ಸಪ್ರೇಟ್ ಹಾಡಿದೆ, ಹೂ ದುಂಬಿಯ ಕಥೆಯ. ಬಟ್ ಅವತ್ತು ಕಾರಲ್ಲಿ ಹಾಡನ್ನು ಕೇಳ್ತಾ ಇದು ತುಂಬ ಚೆನ್ನಾಗಿದೆ ಸರ್ ಇದು ಅಂತ ಅಂದ್ಬಿಟ್ರು. ಹೀಗೆ ಚಿಕ್ಕದಾಗಿ ಓಟ್ ಬೀಳ್ತಾ ಹೋದಾಗ ಧೈರ್ಯ ಬರುತ್ತೆ. ಒಂದು ಯಾವುದೇ ಪ್ರಯತ್ನ ಅಳುಕಲ್ಲೇ ಶುರು ಆಗೋದು. ನಮಗೆ ಹೆದರಿಕೆ ಇಲ್ಲ ಅಂದರೆ, ಕೇಳುಗನ ಹೆದರಿಕೆ ಅಥವಾ ನೋಡುಗನ ಹೆದರಿಕೆ ಇಲ್ಲಾಂದರೆ ಏನೂ ಹುಟ್ಟಲ್ಲ ನಮಗೆ. ಹಾಗೆ ಒಂದು ಸ್ವಲ್ಪ ಕೆರೆದು ಹುಣ್ಣು ಮಾಡ್ಕೊಂಡಾಗ ಅದು ವಾಸಿ ಮಾಡೋಕ್ಕೆ ಜನ ಸಿಗ್ತಾರೆ ಅಂತ ಇದುವರೆಗೂ ಹೆಂಗೆ ನಡ್ಕೊಂಡು ಬಂದಿದೆ ಚಕ್ಡಿ ಬಂಡಿ. ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ. ಹಾಯ್ ಸರ್, ರಮೇಶ್ ಫ್ರಮ್ TV5 ಸರ್. ಸರ್, ಇವಾಗ ಸಾಂಗು ತುಂಬ ಚೆನ್ನಾಗಿದೆ, ಅರ್ಥ ಆಗದೆ ಇದ್ರೂ ಕೂಡ ಎಂಟರ್ಟೈನ್ಮೆಂಟ್ ಆಗಿದೆ. ಸಾಂಗಲ್ಲಿ ವನಜಕ್ಕಿ ಜಲಜಕ್ಕಿ ಅಂತೇಳಿ ಒಂದು 3 ಲೈನ್ ಬರುತ್ತೆ. ಅವರಿಬ್ಬರು ಯಾರು ಸರ್? ವನಜಾಕ್ಷಿ ಜಲಜಾಕ್ಷಿ. 5 ಅಕ್ಕಿ ವನಜಾಕ್ಕಿ, ಗಿರಿಜಾಕ್ಕಿ, ಈ ಥರ ಅಕ್ಕಿ ವನಜಾಕ್ಷಿ ಅಂತ ಅಂದ್ಕೊಳ್ಳಿ. ಅದು ವನಜಾಕ್ಷಿ ಜಲಜಾಕ್ಷಿ ಅಂತ ಅದು ರಂಗಾಯಣ ರಘು ಅವರ 5 ಹೆಣ್ಮಕ್ಳು. 5 ಜನ ಹೆಣ್ಮಕ್ಳಿಗೆ ತಂದೆ ಅವರು. ನೀವು ಫಿಲ್ಮ್ ನೋಡಿದಾಗ ಆ ಪಾತ್ರಗಳು ಅದರಲ್ಲಿ ಕುಣಿದಿದ್ದಾರೆ ಕೂಡ ಅವರು. 5 ಜನ ಹೆಣ್ಮಕ್ಳ ಹೆಸರುಗಳು ಸರ್. ಟೈಟಲಲ್ಲಿ ಸಾಂಗಲ್ಲಿ ತುರ್ರ ಅನ್ನೋ ಒಂದು ಪರ್ಟಿಕ್ಯುಲರ್ ಬಂದಾಗ ಒಂದು ಸ್ಟೆಪ್ ಬರುತ್ತೆ, ಹುಕ್ ಸ್ಟೆಪ್ ಬರುತ್ತೆ ಸರ್. ಅದರಲ್ಲಿ ಆ ಸ್ಟೆಪ್ ಹಿಂದೆಗಡೆ ನಿಮ್ಮ ಏನಾದರೂ ಕೊರಿಯೋಗ್ರಫಿ ಇದೆಯಾ ಪರ್ಟಿಕ್ಯುಲರ್ ಆ ಸ್ಟೆಪ್ಪಲ್ಲಿ? ಇಲ್ಲ, ಅದೆಲ್ಲ ಮುರಳಿ ಮಾಸ್ಟರ್ ಕಲ್ಪನೆ. ನಾನು ನೃತ್ಯ ಪಟುನೂ ಅಲ್ಲ. ನಮ್ಗೆ ಯಾರನ್ನ ಕುಣಿದ್ರೆ ನೋಡಿ ಆನಂದ ಪಡೋಕ್ಕೆ ಬರ್ತದೆ ಬಿಟ್ಟರೆ ಆ ಥರದ ಕಲ್ಪನೆಗಳೆಲ್ಲ ಹುಟ್ಟಿಸೋಷ್ಟು ಕ್ರಿಯಾಶೀಲ ವ್ಯಕ್ತಿ ನಾನಲ್ಲ. ಬಿಟ್ರೆ ಬೊಳಚುಲು ಒಳಕೆಲೆ ಚಾನಲ್ತುಪೋ ಕಾಲೇಜು ವಾಡಲಿಕ್ಕೆ ಲೂಚಿಪುತ್ತಲ್ಲ na strendretko mochanathana kana thuldiara na bonatana to mola to na medicina palakachu kokkalakachu manakala atkoja thumashno atololo chakanya manata atana thuru to takana mutamika college psilas to attack